ಒಂದು ಸತಿ ನೀವು ಧ್ಯಾನವನ್ನು ಶುರು ಮಾಡಿದರೆ ಒಳಗೆ ಹೋಗೋ ಎನರ್ಜೀಸು ನಿಮ್ಮನ್ನು ಬಿಡಲ್ಲ. ಯಾವ ಭಾವನೆಗಳು ನೀವು ಸಪ್ರೆಸ್ ಮಾಡಿದ್ರೋ, ಯಾವ ಆಲೋಚನೆಗಳು ನೀವು ಹೈಡ್ ಮಾಡಿದ್ರೋ ಅದೆಲ್ಲ ಹೊರಗೆ ಬರಬೇಕು. ಇಲ್ಲ ಅಂದರೆ ಆತ್ಮಶುದ್ಧಿ ಆಗಲ್ಲ, ಆ ಭಾವನಾ ಶರೀರ ಶುದ್ಧಿ ಆಗಲ್ಲ, ಮನಸ್ಸು ಶೂನ್ಯ ಆಗಲ್ಲ. ಧ್ಯಾನ ಮಾಡಿದ್ರೆ ಇದು ಕಂಟ್ರೋಲ್ ಆಗಲ್ಲ, ಇದೆಲ್ಲ ಹೊರಗೆ ಬರುತ್ತೆ. ಒಬ್ಬರು ಅನ್ಕೊಳ್ಬೋದು, ಧ್ಯಾನ ಮಾಡೋಕ್ಕೆ ಮುಂಚೆನೇ ಚೆನ್ನಾಗಿತ್ತು, ಇವಾಗ ತುಂಬ ಆಲೋಚನೆಗಳು ಬರ್ತಾ ಇದೆ. ಧ್ಯಾನ ಮಾಡೋ ಮುಂಚೆ ಭಾವನೆಗಳೆಲ್ಲ ಸರಿ ಇದೆ, ಈಗ ತುಂಬ ಟರ್ಬುಲೆನ್ಸ್ ಬರ್ತಾ ಇದೆ ಅಂತ. ಆವಾಗ ಇದೆಲ್ಲ ಹೈಡ್ ಆಗಿದೆ. ಇವಾಗ ಆ ಧ್ಯಾನ ಶಕ್ತಿ ನಿಮ್ಮೊಳಗೆ ಸುತ್ತಿ ಆಗೋ ಸಮಯ ಇದೆಲ್ಲ ಹೊರಗೆ ಬರುತ್ತದೆ. ಇದರಿಂದ ಭಯ ಪಟ್ಟು ನಾವು ಧ್ಯಾನದನ್ನು ನಿಲ್ಲಿಸೋದೇ ಅವಶ್ಯಕತೆ ಏನಿಲ್ಲ. ಯಾರು ತಡ್ಕೊಳ್ಳುತ್ತಾರೋ, ಯಾರು ಅದನ್ನು ಫೇಸ್ ಮಾಡ್ತಾರೋ ಅವರು ಅದರಿಂದ ಸ್ವಲ್ಪ ದಿವಸದಲ್ಲಿ ಹೊರಗೆ ಬಂದುಬಿಡ್ತಾರೆ.